ದೇವಸ್ಥಾನದಲ್ಲಿ ಮಾಡುವಂತಹ ಟಿಪಿಕಲ್ ಕೊಂಕಣಿ ಸ್ಟೈಲ್ ಸುರ್ಣನೊಂಚೆ ಅಥವಾ ದಿಢೀರನೆ ಮಾಡುವಂತಹ ಸುವರ್ಣಗೆಡ್ಡೆ ಉಪ್ಪಿನಕಾಯಿ. ಇದನ್ನ ಯಾವ್ದ್ರ ಜೊತೆಗಾರು ತಿನ್ನಿ, ತುಂಬಾನೇ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ತುಂಬಾನೇ ರುಚಿಯಾದ ಸುವರ್ಣಗೆಡ್ಡೆ ಉಪ್ಪಿನಕಾಯಿ ಮಾಡ್ಕೊಳ್ಳೋದಕ್ಕೆ ಸುವರ್ಣಗೆಡ್ಡೆನ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು 10 ನಿಮಿಷ ಬಿಡಿ. ಚೆನ್ನಾಗಿ ಉಪ್ಪೆಲ್ಲ ಹಿಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಬಾಣ್ಲಿಗೆ 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ, ಧನಿಯಾ ಕಾಳು, ಮೆಂತ್ಯ, ಸಾಸಿವೆ ಹಾಕಿ ಚೆನ್ನಾಗಿ ಕೆಂಪಗಾದ್ಮೇಲೆ 10 ರಿಂದ 12 ಬ್ಯಾಡಗಿ ಮೆಣಸಿನಕಾಯನ್ನ ಹಾಕಿ ಅರಿಶಿನ ಪುಡಿ, ಇಂಗನ್ನ ಹಾಕಿ ಕೆಂಪಗೆ ಹುರ್ಕೊಳ್ಳಿ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕಿ ಗ್ರೈಂಡ್ ಮಾಡಿ ಕನ್ಸಿಸ್ಟೆನ್ಸಿಗೆ ಬೇಕಾಗಿರುವಂತ ನೀರು, ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಬಾಣ್ಲೆಗೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದ್ರೇನೆ ಅಥೆಂಟಿಕ್ ಟೇಸ್ಟ್ ಬರುತ್ತೆ. ಉಪ್ಪು ಹಾಕಿಟ್ಟಿರೋ ಸುವರ್ಣ ಗೆಡ್ಡೆನ ಚೆನ್ನಾಗಿ ಹಿಂಡಿ ಕಾದ ಎಣ್ಣೆನಲ್ಲಿ ಡೀಪ್ ಫ್ರೈ ಮಾಡ್ಕೋಬೇಕು. ಗರಿ ಗರಿಯಾದ ಸುವರ್ಣ ಗೆಡ್ಡೆನ ಮಸಾಲೆಗೆ ಹಾಕೊಂಡು ಒಂದು ಒಗ್ಗರಣೆ ಹಾಕೊಂಡ್ರೆ ತುಂಬಾನೇ ರುಚಿಯಾದ ಸುರ್ಣನೊಂಚೆ ಅಥವಾ ಸುವರ್ಣಗೆಡ್ಡೆ ಉಪ್ಪಿನಕಾಯಿ ರೆಡಿ ಆಯ್ತು. ಯಾವ್ದ್ರ ಜೊತೆಗಾರು ತಿನ್ನಿ, ರುಚಿ ಅಂತೂ ಮರೆಯೋದಕ್ಕೆ ಚಾನ್ಸೇ ಇಲ್ಲ. ಸಖತ್ತಾಗಿರುತ್ತೆ.